ನಮಸ್ಕಾರ ಎಲ್ರಿಗೂ. ಐಫೋನ್ 12 ಬಂದಿದೆ. ಇದು ಬಂದು ಬ್ಯಾಟ್ರಿ ಇಶ್ಯೂ ಇದೆ ಮತ್ತು ಇಯರ್ ಸ್ಪೀಕರ್ ಇಶ್ಯೂ ಇದೆ. ಟರ್ನ್ ಆನ್ ಆಗ್ತಾ ಇಲ್ಲ. ಇದು ಒಬ್ಬರು ಬ್ಲಾಗರ್ದು ಡಿವೈಸು. ಯಾರ್ದು ಅಂತ ಗೆಸ್ ಮಾಡಿ. ಅವರು ಅಲ್ಲೇ ನಮ್ಮ ಹತ್ರ ಒಂದು 3-4 ಡಿವೈಸ್ ಮೇಲ್ ಮಾಡಿದ್ದಾರೆ. ಓಕೆ, ಅಷ್ಟರಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ಆನ್ ಮಾಡಿದಾಗನ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರ್ದಿದು ಡಿವೈಸು ಅಂತ. ಓಪನ್ ಮಾಡೋಣ ಬನ್ನಿ. ಇಲ್ಲೆಲ್ಲ ರೆಡಿ ಇಟ್ಟಿದ್ದೀನಿ. 100% ಒರಿಜಿನಲ್ ಇಯರ್ ಪೀಸ್ ಸ್ಪೀಕರ್ ಮತ್ತು ಬ್ಯಾಟ್ರಿ. ಜಿಮ್ಗೆ ಹೋಗಿ ಬರ್ತೀನಿ, ಅಷ್ಟರಲ್ಲಿ ರೆಡಿ ಮಾಡಿ ಅಂದರು. ಕ್ಯಾಶಿಫೈರ್ ಎಲ್ಲ ತೊಗೊಂಡಿದ್ದಾರೆ ಅನ್ಸುತ್ತೆ ಮೊಬೈಲ್ನ. ಬ್ಯಾಟ್ರಿ ಎಷ್ಟು ಸಿಲ್ಲಿಯಾಗಿ ಬರ್ತದೆ ನೋಡಿ. ಮುಂಚೆನೇ ಎಲ್ಲ ಇನ್ನೂ ಚೇಂಜ್ ಮಾಡಿದ್ದಾರೆ ಅವರು. ಈ ಥರ ಮೆಟಲ್ ಪೀಸ್ ಎಲ್ಲ ಇರಬಾರ್ದು. ಬ್ಯಾಟ್ರಿಗೆ ಏನಾರ ಟಚ್ ಆಯ್ತು ಅಂದರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಸ್ಪ್ಲೇ ಕೂಡ ತೆಗಿತೀರಿ, ಏಕೆಂದರೆ ಇಯರ್ ಪೀಸ್ ಸ್ಪೀಕರ್ ಚೇಂಜ್ ಮಾಡಬೇಕು. ಮುಂಚೆನೇ ಎಲ್ಲ ಮಾಡಿಸಿದ್ದಾರೆ ಅನಿಸುತ್ತೆ, ಅದೇನು ಒರಿಜಿನಲ್ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಹೋಗಿರುತ್ತೆ. ನಮ್ಮಲ್ಲಿ ಇಯರ್ ಪೀಸ್ ಸ್ಪೀಕರ್ಗೆ 6 ಮಂತ್ಸ್ ವಾರಂಟಿ ಕೊಡ್ತೀರಿ. 100% ಒರಿಜಿನಲ್ ಇರುತ್ತೆ. ಶೋರೂಮಲ್ಲಿ ಏನು ಕೊಡ್ತಾರೆ ಅದೇ. ಯಾವತ್ತು ಒಂದು ಅರ್ಥ ಮಾಡ್ಕೊಬೇಕು, ಈ ರೀತಿ ಲೈವಲ್ಲಿ ಯಾರು ಮಾಡ್ತಾರೆ, ಲೈವಲ್ಲಿ ಯಾರು ತೋರಿಸ್ತಾರೆ, ಆದಷ್ಟು ಅಲ್ಲಿ ರಿಪೇರ್ ಮಾಡಿಸ್ಕೊಳ್ಳಿ. ನಮ್ಮ ಹತ್ರ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲನೇ ಆಗಲಿ ಲೈವಲ್ಲಿ ಯಾರು ತೋರಿಸಿ ಯಾರು ಮಾಡಿಕೊಡ್ತಾರೆ ಅಲ್ಲಿ ಮಾಡಿ. ನೀವು ನೋಡಿ ಇರ್ಬೋದು, ತುಮಕೂರಲ್ಲಾಗಿರ್ಬೋದು, ಬ್ಯಾಂಗ್ಳೂರಲ್ಲಾಗಿರ್ಬೋದು ಓಪನ್ ಇದೆ. ಓಪನ್ ಅಂತಂದರೆ ರಿಪೇರ್ ಮಾಡೋದು ಕೌಂಟರ್ ಓಪನ್ ಇರುತ್ತೆ. ನೀವು ನಿಮ್ಮ ಕಣ್ಣಾರ ನೋಡ್ಬೋದು ನಿಮ್ಮ ಡಿವೈಸ್ ರಿಪೇರ್ ಆಗ್ತಾ ಇರೋದು. ಇಲ್ಲಿ ನಿಮ್ಗೆ ಗೊತ್ತೇ ಇದೆ, ನಾವು ಆಲ್ಮೋಸ್ಟ್ ಲೈವ್ ಹೋಗಿ ಮಾಡ್ತೀವಿ ಅಂತ. ಓಕೆ, ಸೊ ಅದು ಸ್ಪೀಕರ್ ಹಾಕ್ಬಿಡೋಣ ಫಸ್ಟು. ಅದಕ್ಕಿಂತ ಮುಂಚೆ ಒರಿಜಿನಲ್ ಇದಕ್ಕೆ ಫ್ಲೆಕ್ಸ್ ಹಾಕಿ ಅವ್ರದಲ್ಲಿ ಸ್ಪೀಕರ್ ಹಾಕಿ ಸ್ವಲ್ಪ ಲೆಡ್ ಹಾಕೋಣ. ಲೆಡ್ ಎಷ್ಟು ನೀರಾಗಿ ಹಾಕಿದ್ದೀನಿ. ಇದನ್ನು ಹಾಕ್ಬೇಕಾದ್ರೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀನಿ ನಾನು. ಕರೆಕ್ಟಾಗಿ ಮಾಡಬೇಕಂತ. ಹಾಗೇನೆ ನೇಕೆಡ್ ಐಸಲ್ಲೇ ಹಾಕ್ಬೋದು, ಬಟ್ ಮೈಕ್ರೋಸ್ಕೋಪ್ ಏನಕ್ಕೆ ಅಂದರೆ ಪ್ರಿಸೈಸ್ ಆಗಿರಲಿ ಅಂತ. ಕರೆಕ್ಟಾಗಿ ಕುಂತ್ಕೊಂಡಿಲ್ಲ, ತೆಗೆದುಬಿಡ್ತೀನಿ ಅನ್ಸುತ್ತೆ. ಬ್ಯಾಟ್ರಿ ಲೋ ಆಗಿ ಪಾಸ್ ಆಗಿತ್ತು, ಸಾರಿ. ಸೊ ಫಸ್ಟ್ ಅಲೈನ್ ಮಾಡ್ಕೊಂಡು
ಆಮೇಲೆ ಚೆಕ್ ಮಾಡೋಣ, ಕಂಟಿನ್ಯೂಟಿ ಚೆಕ್ ಮಾಡೋಣ. ಬೀಪ್ ಸೌಂಡ್ ಬರ್ತಾಯಿದೆ, ಬೀಪ್ ಸೌಂಡ್ ಬರ್ತಾಯಿದ್ರಿಂದ ಕರೆಕ್ಟಾಗಿದೆ ಅಂತ ನೋಡಿ. ಅವ್ರದ್ರಲ್ಲಿ ಬರ್ತಾಯಿಲ್ಲ, ಕಾಣಿಸ್ತಾ ಇದೆಯಾ? ಬರ್ತಾಯಿಲ್ಲ, ಬರ್ತಾಯಿದೆ. ಓಕೆ, ಇದು ನಮ್ಮ ಸೀಲ್. ಮತ್ತು ಸ್ಕ್ರೂಸ್ ಯಾವುದಿತ್ತು ಅದನ್ನು ವಾಪಸ್ ಹಾಕೋಣ. ಇದೇ ರೀತಿ ರಿಪೇರ್ ಮಾಡೋದು ಕಲಿಬೇಕಂದ್ರೆ ನಾವಿಲ್ಲಿ ಟ್ರೈನಿಂಗ್ ಸಹ ಕೊಡ್ತೀರಿ ಮತ್ತು ಪ್ಲೇಸ್ಮೆಂಟ್ ಸಹ ಇರುತ್ತೆ. ನಮ್ಮ ಔಟ್ಲೆಟಲ್ಲೇ ನೀವು ಇರ್ಬೋದು, ಪ್ಲೇಸ್ಮೆಂಟ್ ಇರುತ್ತೆ. ಇಲ್ಲ ಅಂದರೆ ನೀವು ಬೇರೆ ಕಡೆ ಕೂಡ ಕಳಿಸ್ಕೊಡ್ತೀವಿ. ಯಾರಿಗಾನ ಇಂಟ್ರೆಸ್ಟ್ ಇತ್ತು, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾನ ಬೇಕಿತ್ತು ಅಂದರೆ ತಿಳಿಸಿ. ಡಿವೈಸ್ ಆನ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ಯಾರ್ದು ಅಂತ. ಅಷ್ಟರಲ್ಲಿ ಯಾರನ್ನ ಕಮೆಂಟ್ ಮಾಡಿದಾರ ನೋಡ್ತೀನಿ ಟೈಮಲ್ಲಿ. ಆನ್ ಆಯಿತು ಡಿವೈಸ್. ಯಾರೂ ಕಮೆಂಟ್ ಮಾಡಿಲ್ಲ, ಯಾರೋ ಗೊತ್ತಾಗಿಲ್ಲ ಯಾರ್ದಂತ. ನಿಮ್ಗೆ ತಾನೇ ಹೆಂಗೆ ಗೊತ್ತಾಗುತ್ತೆ? ಸುಮ್ಮನೆ ರ್ಯಾಂಡಮ್ ಯಾವುದೋ ಫೋನ್ ತೊಗೊಂಡು ಮಾಡಿದ್ರೆ. ಓಹೋ, ಅವ್ರು ಫೋಟೋ ಹಾಕಿರ್ತಾರೆ ಅಂದ್ಕೊಂಡಿದ್ದೆ, ಅವ್ರು ಫೋಟೋ ಹಾಕಿಲ್ಲ. ಇದು ಸೌಂಡ್ ಹಿಂಗೆ ಬರ್ತಾ ಇರೋದು ವೈಬ್ರೇಟರ್ ಲೂಸ್ ಆಗಿದೆ ಅಂತ. ಟೈಟ್ ಮಾಡೋಣ ನೋಡಿ, ನಾನು ಹೇಳಿದ್ನಲ್ಲ ವೈಬ್ರೇಟರ್ ಲೂಸ್ ಆಗಿದೆ. ಲಾಸ್ಟ್ ಟೈಮ್ ಮಾಡಿರೋದು ಯಾವುದೋ ರಾಂಗ್ ಸ್ಕ್ರೂ ಹಾಕಿದ್ದಾರೆ ಇಲ್ಲಿ. ಓಕೆ, ಸೊ ತಿರ್ಗಿ ಅದು ವೈಬ್ರೇಟರ್ ರೆಡಿ ಮಾಡೋಣ. ಬ್ಯಾಟ್ರಿ ತೆಗೆದಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ವೈಬ್ರೇಟ್ ಆಗಬೇಕಾದ್ರೆ ಶೇಕ್ ಆಗ್ತಾಯಿದೆ. ಯಾವುದಿದು ಸ್ಕ್ರೂ ಹಾಕಿದ್ದಾರೆ. ಯಾವುದು ಬರೋದು? ಆ್ಯಕ್ಚುಲಿ ಇದು ಇಶ್ಯೂನೇ ಹೇಳಿಲ್ಲ ಅವರು, ಹಂಗೂ ಮಾಡ್ತಾಯಿದ್ದೀವಿ. ಯಾಕೆಂದ್ರೆ ಕಣ್ಣು ಮೇಲೆ ಮಾಡಬೇಕಲ್ವ. ಯಾವುದೋ ರಾಂಗ್ ಸ್ಕ್ರೂ ಹಾಕಿದ್ದಾರೆ ಇದರಲ್ಲಿ. ಇದನ್ನ ಈಗ ಲಾಕ್ ಮಾಡಿ ತೆಗಿಬೇಕು.
ಟೈಟ್ ಆಯಿತು. ಸೆಂಟ್ರ್ ಹಾಕೋಣ. ಓಕೆ, ಇದು ಬಂದು ರೈಟ್ ಸ್ಕ್ರೂ ಹಾಕಿದ್ದೀನಿ, ಅಳ್ಳಾಡ್ತಾ ಇಲ್ಲ, ಕರೆಕ್ಟಾಗಿದೆ. ಇವಾಗ ಪ್ಯಾಕ್ ಮಾಡಿಬಿಡೋಣ ತಿರ್ಗಾ. ಓಕೆ, ಆಗಿದೆ. ಟರ್ನ್ ಆನ್ ಮಾಡೋಣ. ಸೊ ಅವ್ರ ಫೋಟೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಅವ್ರ ಫೋಟೋ ಇರಲಿಲ್ಲ. ಸೊ ಯಾವುದು ಡಿವೈಸ್ ಬಂತು ಅಂದರೆ ಇದು ವರುಣ್ ಆರಾಧ್ಯ ಅವರ ಅಕ್ಕ ಆದ ಚೈತ್ರ ಅವ್ರದ್ದು ಡಿವೈಸ್. ರೆಡಿಯಾಗಿದೆ, ಅವ್ರು ಬರ್ತಾರೆ, ಅವ್ರು ವೀಡಿಯೋ ಮಾಡ್ತೀನಿ. ಓಕೆ, ಪಾಸ್ವರ್ಡ್ ಕೊಟ್ಟಿಲ್ಲ ಅವರು. 100% ಇಯರ್ ಪೀಸ್ ಸ್ಪೀಕರು ವರ್ಕ್ ಆಗ್ತಿರುತ್ತೆ, ಕಂಟಿನ್ಯೂಟಿ ಚೆಕ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮದು ಯಾವುದೇ ರೀತಿ ಡಿವೈಸ್ ಬ್ಯಾಟ್ರಿ ಆಗಿರ್ಬೋದು, ಬೇರೆ ಏನೇ ಇಶ್ಯೂ ಇದ್ರೂ ರಿಪೇರ್ ಮಾಡಿ ತೊಗೊಂಬನ್ನಿ, ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.